ನಾವು ಎಲ್ಲಾರು ನೋಡ್ಬೇಕಾದ್ರೆ ಅದು ಅಬ್ಬೆಂದೂರಿಗೆ ಬರ್ಬೇಕು. ನಿಮ್ಮ ಊರ ಒಂದೇ ಅಷ್ಟು ಅಕ್ಕ ಮಹಾದೇವಿಯ ತಾಯಿಯವರ ಒಂದು ಸ್ಥಾಪನೆ ನಿಮ್ಮ ಅಬ್ಬೆಂದಿ ಊರೊಳಗೆ ಆಗ್ಯದ. ಯಾಕೆಂದ್ರೆ ಅಕ್ಕ ಮಹಾದೇವಿ ಅಂದ್ರೆ ದೈವಿ ಸ್ವರೂಪನೇ, ದೇವಿನೇ ಆಕಿ. ಯಾಕೆಂದ್ರೆ ಪಾರ್ವತಿಯ ಸಾತ್ವಿಕ ಕಳಿನೇ ಅಕ್ಕ ಮಹಾದೇವಿ ಆಕೆ ಹುಟ್ಟಿದ್ದು. ಯಾಕೆಂದ್ರೆ ಅಲ್ಲಮ ಪ್ರಭುದೇವರು ಅಂತಿರ್ತಾರೆ. ಅಲ್ಲಮ ಪ್ರಭುದೇವರು ಅವರು ಶಿವ ಮತ್ತು ಪಾರ್ವತಿ ಒಳಗೆ ನಡಬರ್ಕ್ ಬಂದಿರ್ತದ. ಅದಕ್ಕೆ ಮಾಯಾ ಕಳೆಯನ್ನು ಕಳಿಸಿರ್ತಾವ. ಮಾಯೆಯನ್ನು ಹುಟ್ಟಿ ಬಂದಾಗ ಅಲ್ಲಮ್ಮನ ಸೋಲಿಸ್ಬೇಕಂತ ಮಾಡ್ತಾರ, ಸೋಲೋದಿಲ್ಲ. ಅಲ್ಲಮ್ಮ ಗೆದ್ದೆನ ಗೆದ್ದು ಮತ್ತೆ ರಿಟರ್ನ್ ಹೋಗ್ತಾವ. ಅದು ಮಾಯೆ ರಿಟರ್ನ್ ಹೋದ್ಮೇಲೆ ಆಗತ್ತ. ಈಗ ನೀನು ಮಾಯೆದಿಂದ ಗೆದ್ದಲಿಕ್ಕೆ ಸಾಧ್ಯ ಇಲ್ಲ, ಸೋಲಿಕ್ಕೆ ಆಗ್ತದ. ಅದಕ್ಕೆ ನಾನು ಪುರುಷನೂ ಗೆಲ್ಲುವಂತ ಸಾಮರ್ಥ್ಯ ಅದ ಅಂತೇಳಿ ಅದೇ ಸಾತ್ವಿಕ ಕಳೆಯನ್ನು ಹುಟ್ಟು ಬಂದುತ್ತೆ. ಅದೇ ಅಕ್ಕ ಮಹಾದೇವಿ ಮತ್ತು ಭೂಮಂಡಲ ಕೊಡ್ತಾರೆ. ಅಷ್ಟು ಶ್ರದ್ಧಾ, ಅಷ್ಟು ಭಕ್ತಿ ಆಗ್ತದೆ. ಸಣ್ಣ ಹುಡುಗಿದ್ದಾಗನೇ ಮಹಾದೇವಿ ಅಷ್ಟು ಭಕ್ತಿ. ಹೀಗಾಗಿ ಬೆಳೆಯುವಂತ ಏನ್ ಬೆಳ್ಕೋತ ನಡೆದಳಲ್ಲ. ಹೀಗಾಗಿ 8 ವರ್ಷ ಒಳಗಾಗಿ ಪ್ರೌಢ ಬಂದಳು. ಆಗ ಅವರು ಯಾರು ಗುರುಲಿಂಗ ದೇವರಂತ ಅವ್ರ ಮಠ ಇತ್ತು, ಪರದೇಶಿ ಮಠ ಇರ್ತದೆ ಅವ್ರ ಊರಾಗ. ಆಗ ಮಠಕ್ಕೆ ಅವ್ರ ತಂದೆ ತಾಯಿಗೆ ಮಠಕ್ಕೆ ಭಾಳ ಹೋಗ್ತಿದ್ರು. ಹಾಗಾಗಿ 8 ವರ್ಷಕ್ಕೆ ಲಿಂಗ ದೀಕ್ಷೆಯನ್ನು ಮಾಡಿಸ್ತಾರೆ. 8 ವರ್ಷಕ್ಕೆ ದೀಕ್ಷೆ ಮಾಡ್ತಾರೆ. ಹಾಗಾಗಿ 8 ವರ್ಷಕ್ಕೆ ಪೂಜೆಯನ್ನು ಮಾಡಕ್ಕೆ ತೋರಿಸ್ತಾರೆ. ಹಾಗೆ ಆಕೆ ಪೂಜೆ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಅವ್ರು ಹೇಳ್ತಾರಲ್ಲ, ಗುರು ಏನು ಲಗ್ನವನ್ನು ಮಾಡಿಕೊಡ್ತಾರೆ. ಏನು ಶರಣಸತಿ ಲಿಂಗಪತಿ. ಹಾಗೆ ಲಗ್ನ ಆಯ್ತು ನೋಡೋದು. ಹೊಸ ಲಗ್ನ ಯಾವುದು? ಆಧ್ಯಾತ್ಮಿಕ ಲಗ್ನ. ಇದು ಎಷ್ಟು ನೆನಪನ್ನಿಟ್ಲ ಆಕಿ ತಲೆಯಾಗ. ಈಗ ಲಗ್ನ ಆಗ್ಯದ, ಈ ಲಿಂಗ ಬಿಟ್ಟು ಇರಬಾರದು, ಅಷ್ಟು ಪೂಜೆ ಮಾಡಬೇಕು. ಅಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನ ಮಾಡ್ಕೋತ ನಡೀತಾಳೆ. ಆಗ ಮಠದೊಳಗೆ ಚರ್ಚೆ ನಡೀತದೆ, ಶಿವಾನುಭವಗೋಷ್ಠಿ ನಡೀತದೆ. ಕಲ್ಯಾಣ ಶರಣರು ಬರ್ತಿರ್ತಾರೆ ಈ ಕಡೆ ಬಾಗಿನವರೆಲ್ಲ. ಅವರ ವಚನ ಹೇಳೋದು ಕೇಳೋದು ಎಲ್ಲ ಶುರುವಾಗ್ತದ. ಹಾಗಾಗಿ ಮೊಟ್ಟ ಮೊದಲು ವಚನ ಬರೋದಕ್ಕೆ ಯಾರು ಅಕ್ಕ ಮಹಾದೇವಿ ಅಂದ್ರ, ನರಜನ್ಮವು ತೊಳೆದ ಹರಜನ್ಮವು ಮಾಡಿದ ಗುರುವೇ. ಇದು ವಚನ ಬದಲಾಗಿ. ಆದ್ರೆ ಗುರು ನಮಗೆ ಏನ್ ಮಾಡಿದ ಅಂದ್ರ, ಈ ನರನನ್ನ ತೊಳೆದು ಹರನನ್ನ ಮಾಡಿದ ಗುರು. ಅದಕ್ಕಾಗಿ ನರಜನ್ಮವು ತೊಳೆದು ಹರಜನ್ಮವು ಮಾಡಿದ ಗುರುವೇ. ಭವಬಂಧನವು ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ. ಚೆನ್ನ ಮಲ್ಲಿಕಾರ್ಜುನನ ತಂದನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ. ಎಲ್ಲರನ್ನ ಪ್ರೇಮಿಸ್ತದ. ಸಣ್ಣ ಹುಡುಗರು ಏನು ಶುರು ಆಗ್ತಲ್ಲ ಆಟ ಆಡಕ. ಈ ನಮ್ಮ ಆಟ ಆಡ್ತಾವ, ನಿಮ್ಮೆಲ್ಲ ಹುಡುಗರು ಆಟ ಆಡ್ತಾರಲ್ಲ, ಏನ್ ಆಟ ಆಡ್ತಾವ? ನೀವೇನ್ ಮಾಡ್ತಾರೆ ಅವೇ ಆಟ ಆಡ್ತಾವ. ಆಡಿದ ಬಳಿಕ ಆಗ ಹುಟ್ಟಿದ್ದೇ ಅಕ್ಕ ಮಹಾದೇವಿ. ಅಷ್ಟು ದೈವತ್ವವಾಗಿರ್ಲಂತೇಕಿ ಯಾರು ಮಹಾದೇವಿ. ಅಷ್ಟು ಚೆನ್ನಾಗಿರ್ತಿರಲ್ಲ. ಉಸಿನ ಕಾಲಿಡೋದು, ಮನೆ ಕಟ್ಟೋದು, ಕೇಳ್ತಿರಲ್ಲ. ಲಾಸ್ಟಿಗೆಲ್ಲ ತುಳಿದು ಮನೆಗೆ ಹೊಡೆದು ಬಿಡೋದು. ಹೀಗಾಗಿ ಎಲ್ಲ ಸಣ್ಣ ಮಕ್ಕಳೇನು ಆಟ ಆಡ್ತಾರಲ್ಲ, ಮನೆ ಕಟ್ಟೋದು. Hi everybody, this is Kiriti Damaraju. Like, share and subscribe to Saira TV. Oh Saira.